ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಹಾಗೂ ಸ್ನೇಹಿತ ಬಳಗದವರನ್ನು ಮತ್ತೊಮ್ಮೆ ರಾಜ್ಯಶಾಸ್ತ್ರ ವರ್ಗಕ್ಕೆ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಚುನಾವಣೆಯ ವಿಧಗಳನ್ನು ಪ್ರಾರಂಭಿಸಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಒಂದು ಚುನಾವಣೆಯ ವಿಧವನ್ನು ತಿಳಿದುಕೊಂಡಿದ್ದೇವೆ, ಅದು ಪ್ರತ್ಯಕ್ಷ ಚುನಾವಣೆ. ಮೊದಲನೇದಾಗಿ ಬರುವಂಥ ಚುನಾವಣೆ ವಿಧ ಪ್ರತ್ಯಕ್ಷ ಚುನಾವಣೆಯ ಅರ್ಥ ಮತ್ತು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳ ಕುರಿತು ನಾವು ತಿಳಿದುಕೊಂಡಿದ್ದೇವೆ ಕಳೆದ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ. ಅದರ ಮುಂದೆ ಇನ್ನೊಂದು ಬರುವಂಥ ಚುನಾವಣೆ ವಿಧ ಇದೆ, ಅದೇ ಚುನಾವಣೆ ವಿಧಗಳಲ್ಲಿ ಬರುವಂಥ ಎರಡನೇ ಪ್ರಮುಖ ವಿಧ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ಇನ್ಡೈರೆಕ್ಟ್ ಎಲೆಕ್ಷನ್, ಪರೋಕ್ಷ ಚುನಾವಣೆ ಅಥವಾ ಅಪ್ರತ್ಯಕ್ಷ ಚುನಾವಣೆ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಪರೋಕ್ಷ ಚುನಾವಣೆ ಅಂದ ಕೂಡಲೇ ಏನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನೋಡೋಣ. ಮೀನಿಂಗ್ ಆಫ್ ಇನ್ಡೈರೆಕ್ಟ್ ಎಲೆಕ್ಷನ್, ಪರೋಕ್ಷ ಚುನಾವಣೆಯ ಅರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಫ್ಯೂಚರ್ಸ್ ಆಫ್ ಇನ್ಡೈರೆಕ್ಟ್ ಎಲೆಕ್ಷನ್, ಪರೋಕ್ಷ ಚುನಾವಣೆಯ ಲಕ್ಷಣ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೀಗೆ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಪರೋಕ್ಷ ಚುನಾವಣೆ ಅಂದ ಕೂಡಲೇ ಮೀನಿಂಗ್ ಆಫ್ ಇನ್ಡೈರೆಕ್ಟ್ ಎಲೆಕ್ಷನ್, ಪರೋಕ್ಷ ಚುನಾವಣೆಯ ಅರ್ಥವನ್ನು ಸ್ವಲ್ಪ ನಾವು ತಿಳಿದುಕೊಳ್ಳೋಣ. Indirect election means the leaders of the government elected by the representatives is called indirect election. So is also one of the best examples of the indirect election. President of India and Vice President of India is also another one. The members of Rajya Sabha is also another one. The members of Vidhana Parishad or the state legislative council. So is also one of the best examples of indirect election. President of India and Vice President of India, the Rajya Sabha members and the Vidhana Parishad members. ಆತ್ಮೀಯ ವಿದ್ಯಾರ್ಥಿಗಳೇ, ಚುನಾವಣೆ ವಿಧಗಳಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ವಿಧ ಯಾವುದಪ್ಪ ಅಂತಂದರೆ ಪರೋಕ್ಷ ಚುನಾವಣೆ ಅಥವಾ ಅಪ್ರತ್ಯಕ್ಷ ಚುನಾವಣೆ. ಹಾಗಾದರೆ ಪರೋಕ್ಷ ಚುನಾವಣೆಯ ಅರ್ಥದ ಬಗ್ಗೆ ಸ್ವಲ್ಪ ನೋಡೋಣ. ಪರೋಕ್ಷ ಚುನಾವಣೆ ಅಂದರೆ ಏನಪ್ಪ ಅನ್ನೋದನ್ನು ಸ್ವಲ್ಪ ನೋಡೋಣ. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ಆಯ್ಕೆ ಮಾಡುವ ವಿಧಾನವನ್ನು ಪರೋಕ್ಷ ಚುನಾವಣೆ ಎನ್ನುವರು. ಅಂದರೆ ಪರೋಕ್ಷ ಚುನಾವಣೆಯಲ್ಲಿ ಪ್ರಜೆಗಳು ಭಾಗವಹಿಸುವುದಿಲ್ಲ, ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿರ್ತಾರೆ. ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ರಾಷ್ಟ್ರದ ಪ್ರಮುಖ ನಾಯಕನನ್ನು, ರಾಷ್ಟ್ರದ ಪ್ರಮುಖ ಮುಖ್ಯಸ್ಥನನ್ನು ಆಯ್ಕೆ ಮಾಡುವಂಥ ವಿಧಾನಕ್ಕೆ ನಾವೆಂತ ಕರಿತೀವಿ, ಪರೋಕ್ಷ ಚುನಾವಣೆ ಅಂತ ನಾವು ಕರಿತೀವಿ. ಇಲ್ಲಿ ವಿದ್ಯಾರ್ಥಿಗಳೇ, ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಪ್ರಜೆಗಳು ಮತ್ತು ಸರ್ಕಾರದ ಮಧ್ಯವರ್ತಿಗಳಾಗಿ ಯಾರು ಕಾರ್ಯನಿರ್ವಹಿಸ್ತಾರಪ್ಪ ಅಂತಂದ್ರೆ ಇಲ್ಲಿ ಜನಪ್ರತಿನಿಧಿಗಳು. ಹಾಗಾದರೆ ಪರೋಕ್ಷ ಚುನಾವಣೆಗೆ ನಾವು ಉದಾಹರಣೆಗಳನ್ನ ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ. ಇಲ್ಲಿ ಮೊದಲನೇದಾಗಿ ಪರೋಕ್ಷ ಚುನಾವಣೆಗೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಭಾರತದ ರಾಷ್ಟ್ರಪತಿ, ಎರಡನೇದಾಗಿ ಭಾರತದ ಉಪರಾಷ್ಟ್ರಪತಿ, ಮೂರನೇದಾಗಿ ರಾಜ್ಯಸಭಾ ಸದಸ್ಯರು, ಜೊತೆಗೆ ನಾಲ್ಕನೇದಾಗಿ ಬರುವಂಥ ಇನ್ನೊಂದು ಉದಾಹರಣೆ ವಿಧಾನ ಪರಿಷತ್
ಸದಸ್ಯರು. ಇವರು ಪರೋಕ್ಷ ಚುನಾವಣೆಗೆ ಒಳ್ಳೆಯ ಉದಾಹರಣೆಗಳು ಇವು. ಹಾಗಾದರೆ ಹೇಗೆ ಆಯ್ಕೆ ಮಾಡ್ತಾರಪ್ಪ ಅನ್ನೋದನ್ನು ಸ್ವಲ್ಪ ನೋಡೋಣ. ಸಿಂಪಲಾಗಿ ಗೊತ್ತಿರಲಿ ಮಗ. ಇಲ್ಲಿ ಮೊದಲನೇದಾಗಿ ಭಾರತದ ರಾಷ್ಟ್ರಪತಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತ ಸಂಸತ್ತಿನ ಉಭಯ ಸದನಗಳಂತ ಕರಿತೀವಿ ನಾವು. ಲೋಕಸಭೆಯ ಚುನಾಯಿತ ಸದಸ್ಯರು ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಜೊತೆಗೆ ಆಯಾ ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರು ಕೂಡಿಕೊಂಡು ಇವರನ್ನು ಎಲೆಕ್ಟ್ರಲ್ ಕಾಲೇಜ್ ಅಂತ ಕರಿತೀವಿ ನಾವು. ಎಲೆಕ್ಟ್ರಲ್ ಕಾಲೇಜ್ ಅಂದರೆ ನಿರ್ವಾಚಕ ಗಣ ಅಥವಾ ನಿರ್ವಾಚಕ ಸಮುದಾಯದ ಮುಖಾಂತರ ಭಾರತದ ರಾಷ್ಟ್ರಪತಿಯನ್ನು ಲೋಕಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು ಮತ್ತು ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರು ಕೂಡಿಕೊಂಡು ಪರೋಕ್ಷವಾಗಿ ಏನಪ್ಪ ಅಂದ್ರೆ ಆಯ್ಕೆ ಮಾಡ್ತಾರೆ. ಹಾಗೆಯೇ ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಭಾರತದ ಉಪರಾಷ್ಟ್ರಪತಿಯನ್ನು ಕೂಡ ಭಾರತ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಅಂದರೆ ಲೋಕಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು ಕೂಡಿಕೊಂಡು ಭಾರತದ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ, ಗೊತ್ತಿರಬೇಕು. ಹಾಗೆಯೇ ರಾಜ್ಯಸಭಾ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ. ಹಾಗೆಯೇ ವಿಧಾನ ಪರಿಷತ್ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ ಆ ರಾಜ್ಯದ ವಿಧಾನಸಭಾ ಸದಸ್ಯರು ಮತ್ತು ಸ್ಥಳೀಯ ಸಂಸ್ಥೆಯ ಸದಸ್ಯರು ಮತ್ತು ಇನ್ನಿತರ ಕ್ಷೇತ್ರಗಳಿಂದ ಇವರನ್ನು ಆಯ್ಕೆ ಮಾಡಲಾಗ್ತದೆ, ವಿಧಾನ ಪರಿಷತ್ತಿನ ಸದಸ್ಯರನ್ನು. ದ ಇಂಡಿಯನ್ ಪ್ರೆಸಿಡೆಂಟ್, ಲೋಕಸಭಾ, ರಾಜ್ಯಸಭಾ ಆ್ಯಂಡ್ ವಿಧಾನಸಭಾ ಮೆಂಬರ್ಸ್. ದ ವೈಸ್ ಪ್ರೆಸಿಡೆಂಟ್, ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಮೆಂಬರ್ಸ್. ರಾಜ್ಯಸಭಾ ಮೆಂಬರ್ಸ್, ದ ವಿಧಾನಸಭಾ ಮೆಂಬರ್ಸ್ elected, and Vidhana Parishad local bodies member and ವಿಧಾನಸಭಾ ಮೆಂಬರ್ಸ್. ಸಿಂಪಲ್. ಈ ರೀತಿ ಇವ್ರನ್ನ ಆಯ್ಕೆ ಮಾಡ್ತಾರೆ. ಹೆಂಗಪ್ಪ ಅಂತಂದ್ರೆ ಎಲೆಕ್ಟ್ರಲ್ ಕಾಲೇಜ್, ನಿರ್ವಾಚಕ ಸಮುದಾಯ ಅಥವಾ ನಿರ್ವಾಚಕ ಗಣದ ಮುಖಾಂತರ ಇವರನ್ನು ಆಯ್ಕೆ ಮಾಡುವಂಥ ವ್ಯವಸ್ಥೆ ನಾವು ಕಾಣ್ತೀವಿ. ನಾವಿಷ್ಟು ಪ್ರಮುಖವಾಗಿ ಪರೋಕ್ಷ ಚುನಾವಣೆಯ ಅರ್ಥದ ಬಗ್ಗೆ ತಿಳ್ಕೋಬೋದು. ಇನ್ನು ನೆಕ್ಸ್ಟ್ ಫ್ಯೂಚರ್ಸ್ ಆಫ್ ಇಂಡೈರೆಕ್ಟ್ ಎಲೆಕ್ಷನ್ಸ್, ಪರೋಕ್ಷ ಚುನಾವಣೆಯ ಲಕ್ಷಣಗಳ ಕುರಿತು ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ನಾವು ಪ್ರಮುಖ 5 ರೀತಿ ಕಾಣ್ತೇವೆ. ಅವು ಯಾವಪ್ಪ ಅನ್ನೋದನ್ನು ಸ್ವಲ್ಪ ನೋಡೋಣ. ದ ಫಸ್ಟ್ ಒನ್, ಸೆಲೆಕ್ಷನ್ ಆಫ್ ಬೆಸ್ಟ್ ಕ್ಯಾಂಡಿಡೇಟ್ಸ್, ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಮೊದಲನೇದಾಗಿ. ಎರಡನೇದಾಗಿ ಪ್ರಿವೆಂಟ್ಸ್ ಅನ್ಹೆಲ್ದಿ ಕ್ಯಾಂಪೇನ್, ಪ್ರಚಾರದ ಆರ್ಭಟವಿಲ್ಲ, ಸಿಂಪಲ್. ಥರ್ಡ್ ಒನ್, ಪೀಸ್ಫುಲ್ ವೋಟಿಂಗ್, ಶಾಂತಿಯುತ ಮತದಾನ. ಫೋರ್ತ್ ಒನ್, ಲಿಟ್ಲ್ ಸ್ಕೋಪ್ ಫಾರ್ ಎಮೋಷನ್ಸ್, ಭಾವೋದ್ರೇಕಕ್ಕೆ ಆಸ್ಪದವಿಲ್ಲ. ಐದನೇದಾಗಿ ಸೂಟೇಬಲ್ ಟು ಡೆವಲಪಿಂಗ್ ನೇಷನ್ಸ್, ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ. ಇಷ್ಟು ಪ್ರಮುಖವಾಗಿ 5 ಲಕ್ಷಣಗಳು ಬರ್ತಾವ. 5 ಲಕ್ಷಣಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಮುಂದುವರಿಯೋಣ. ಹಾಗಾದರೆ ಮೊದಲನೇದಾಗಿ ಬರುವಂಥ ಪ್ರಮುಖ ಲಕ್ಷಣ ಯಾವುದಪ್ಪ ಅಂದರೆ ನೋಡೋಣ. ಫ್ಯೂಚರ್ಸ್ ಆಫ್ ಇಂಡೈರೆಕ್ಟ್ ಎಲೆಕ್ಷನ್, ಪರೋಕ್ಷ ಅಥವಾ ಅಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಬರುವಂಥ ಲಕ್ಷಣ ಯಾವುದಪ್ಪ ಅಂತಂದರೆ ವಿದ್ಯಾರ್ಥಿಗಳೇ, ಸೆಲೆಕ್ಷನ್ ಆಫ್ ಬೆಸ್ಟ್ ಕ್ಯಾಂಡಿಡೇಟ್ಸ್, ಸಮರ್ಥ ಅಭ್ಯರ್ಥಿಗಳ ಆಯ್ಕೆ. ಇದು ಮೊದಲನೆಯ ಪ್ರಮುಖ ಲಕ್ಷಣ. ಹಾಗಾದರೆ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಹೇಗೆ ಅನ್ನೋದನ್ನು ಸ್ವಲ್ಪ ನಾವು ವಿವರಣೆ ಮುಖಾಂತರ ತಿಳಿದುಕೊಳ್ಳೋಣ. ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮುಖಾಂತರ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಂಥ ವ್ಯವಸ್ಥೆ ನಾವಿಲ್ಲಿ ಕಾಣ್ತೀವಿ. ಅಂದರೆ ಪ್ರಾರಂಭಿಕ ಹಂತದಲ್ಲಿ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತಮರಾಗಿದ್ದರೆ, ಸಮರ್ಥರಾಗಿದ್ದರೆ, ಯೋಗ್ಯರಾಗಿದ್ದರೆ ಜನಪ್ರತಿನಿಧಿಗಳ ಮುಖಾಂತರ ಅಥವಾ ಪ್ರತಿನಿಧಿಗಳ ಮುಖಾಂತರ ಅಥವಾ ಪ್ರಜ್ಞಾವಂತ ಪ್ರತಿನಿಧಿಗಳ ಮುಖಾಂತರ ಆಯ್ಕೆಗೊಂಡ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆಯ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಕೂಡ
ಸಮರ್ಥರಾಗಿರುತ್ತಾರೆ, ಯೋಗ್ಯರಾಗಿರುತ್ತಾರೆ, ಉತ್ತಮ ನಾಯಕರ ಆಗಿರುತ್ತಾರೆ. ಅಂತಂದರೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಅತ್ಯುತ್ತಮರಾಗಿದ್ದರೆ ಅವರಿಂದ ಆಯ್ಕೆಗೊಂಡಂಥ ರಾಷ್ಟ್ರದ ಮುಖ್ಯಸ್ಥರು ಕೂಡ ಒಬ್ಬ ಒಳ್ಳೆಯ ಸಮರ್ಥ ನಾಯಕನಾಗಿ ಗುರುತಿಸಿಕೊಳ್ಳಲಿಕ್ಕೆ, ಒಬ್ಬ ಒಳ್ಳೆಯ ಯೋಗ್ಯ ನಾಯಕನಾಗಿ ಗುರುತಿಸಿಕೊಳ್ಳಲಿಕ್ಕೆ, ಒಬ್ಬ ಉತ್ತಮ ಅತ್ಯುತ್ತಮ ನಾಯಕನಾಗಿ ಗುರುತಿಸಿಕೊಳ್ಳಲಿಕ್ಕೆ ಕಾರಣೀಭೂತರಾಗ್ತಾರೆ. ಹೀಗಾಗಿ ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಪ್ರಜ್ಞಾವಂತ ಪ್ರತಿನಿಧಿಗಳ ಮುಖಾಂತರ ರಾಷ್ಟ್ರದ ಮುಖ್ಯಸ್ಥರು ಆಯ್ಕೆ ಆಗಿರುವುದರಿಂದ ಅವರು ಸಂಪೂರ್ಣವಾಗಿ ಸಮರ್ಥರಾಗಿರುತ್ತಾರೆ. ಹೀಗಾಗಿ ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಸಮರ್ಥ ಅಭ್ಯರ್ಥಿಗಳ ಆಯ್ಕೆಗೆ ಮುಕ್ತವಾದ ಅವಕಾಶ ಇದೆ. ಹೀಗಾಗಿ ಸಮರ್ಥ ಇಲ್ಲಿರುವಂಥ ನಾಯಕರು ಸಮರ್ಥರಾಗಿರುತ್ತಾರೆ, ಅತ್ಯುತ್ತಮರಾಗಿರುತ್ತಾರೆ, ಯೋಗ್ಯ ನಾಯಕರು ಆಗಿರುತ್ತಾರೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು. ಇದು ಮೊದಲನೇದಾಗಿ ಬರುವಂಥ ಪ್ರಮುಖ ಲಕ್ಷಣ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ. ಇನ್ನು ನೆಕ್ಸ್ಟ್ ಒನ್, ಎರಡನೇದಾಗಿ ಪ್ರಿವೆಂಟ್ಸ್ ಅನ್ಹೆಲ್ದಿ ಕ್ಯಾಂಪೇನ್. ಪ್ರಚಾರದ ಆರ್ಭಟವಿಲ್ಲ. ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳ ಪ್ರಚಾರದ ಹಾವಳಿಯಾಗಬಹುದು, ಬಿರುಸು ರಾಜಕಾರಣ ಆಗಬಹುದು, ರಾಜಕೀಯ ಪಕ್ಷಗಳ ಆರ್ಭಟ ಆಗಬಹುದು. ಇಲ್ಲಿ ಯಾವುದೇ ರೀತಿಯ ಇರುವುದಿಲ್ಲ. ಇಲ್ಲಿ ಯಾವುದೇ ರೀತಿಯ ಪ್ರಚಾರ ಆಗಲಿ, ಮೈಕ್ ಮುಖಾಂತರ ಅನೌನ್ಸ್ಮೆಂಟ್ ಮಾಡೋದಾಗಲಿ, ಮನೆಗೆ ಹೋಗಿ ಹೇಳೋದಾಗಲಿ, ಆ ಪಕ್ಷಕ್ಕೆ ಮತ ಹಾಕಿರಿ, ಈ ಪಕ್ಷಕ್ಕೆ ಮತ ಹಾಕಿರಿ, ಈ ಅಭ್ಯರ್ಥಿಗೆ ಮತ ಹಾಕಿರಿ, ಆ ಅಭ್ಯರ್ಥಿಗೆ ಮತ ಹಾಕಿರಿ ಹೇಳುವಂಥ ಸನ್ನಿವೇಶಗಳು ಇಲ್ಲಿ ಕಂಡು ಬರುವುದಿಲ್ಲ. ಇಲ್ಲಿ ಯಾವುದೇ ರೀತಿಯ ಪ್ಯಾಂಪ್ಲೆಟ್ಸ್ಗಳನ್ನ ಹಂಚುವುದಾಗಲಿ, ಯಾವುದೇ ರೀತಿಯ ರಾಜಕೀಯ ಪಕ್ಷದ ಪರವಾಗಿ ನಿಂತುಕೊಂಡು ಭಾಷಣ ಮಾಡೋದಾಗಲಿ, ಇಲ್ಲಿ ಅಂತಹ ಸನ್ನಿವೇಶಗಳಿಗೆ ಅವಕಾಶ ಇಲ್ಲ ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ. ಯಾಕಪ್ಪ ಅಂತಂದ್ರೆ ಪ್ರಜ್ಞಾವಂತ ಪ್ರತಿನಿಧಿಗಳ ಮುಖಾಂತರ ರಾಷ್ಟ್ರದ ಮುಖ್ಯಸ್ಥರು ಆಯ್ಕೆಯಾಗುತ್ತಾರೆ. ಹೀಗಾಗಿ ಇಲ್ಲಿ ಯಾವ ರೀತಿ ಪ್ರಚಾರ ಮಾಡೋದು ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ವಿದ್ಯಾರ್ಥಿಗಳೇ, ಪ್ರಜ್ಞಾವಂತ ಪ್ರತಿನಿಧಿಗಳ ಮುಖಾಂತರ ರಾಷ್ಟ್ರದ ಮುಖ್ಯಸ್ಥರು ಆಯ್ಕೆಯಾಗುತ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಭಾರತದ ರಾಷ್ಟ್ರಪತಿಯನ್ನು, ಭಾರತದ ಲೋಕಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಆಯಾ ರಾಜ್ಯಗಳ ಚುನಾಯಿತ ವಿಧಾನಸಭಾ ಸದಸ್ಯರು ಕೂಡಿಕೊಂಡು ಏನಪ್ಪ ಅಂತಂದ್ರೆ ನಿರ್ವಾಚಕ ಸಮುದಾಯ ಮುಖಾಂತರ ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿ ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ಜನಸಾಮಾನ್ಯರು ಪರೋಕ್ಷ ಚುನಾವಣೆಯಿಂದ ಸಂಪೂರ್ಣವಾಗಿ ದೂರ ಇರ್ತಾರೆ. ಅವರಿಗೇನೂ ಇಲ್ಲಿ ಸಂಬಂಧ ಇಲ್ಲ. ಮತ್ತು ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಉಪರಾಷ್ಟ್ರಪತಿ ಕೂಡ ಹಾಗೆ ಲೋಕಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು ಕೂಡಿಕೊಂಡು ಅವರನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿ ಜನಸಾಮಾನ್ಯರಿಗೆ ಅವಕಾಶ ಇಲ್ಲ. ಜನಸಾಮಾನ್ಯರು ಸಂಪೂರ್ಣವಾಗಿ ಉಪರಾಷ್ಟ್ರಪತಿ ಆಯ್ಕೆಯಿಂದ ಸಂಪೂರ್ಣವಾಗಿ ದೂರ ಇರ್ತಾರೆ. ಜೊತೆಗೆ ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳು ಪ್ರಜೆಗಳನ್ನ ಸೆಳೆಯುವಂಥ ತಂತ್ರಗಾರಿಕೆ, ಚಮತ್ಕಾರಿಕೆ ಇಲ್ಲಿ ಇರುವುದಿಲ್ಲ. ಇಲ್ಲಿ ಉತ್ತಮ ಪ್ರತಿನಿಧಿ, ಉತ್ತಮ ನಾಯಕನನ್ನು ಆಯ್ಕೆ ಮಾಡುವಂಥ ವ್ಯವಸ್ಥೆಯನ್ನು ಇಲ್ಲಿ ಕಾಣ್ತೀವಿ. ಹೀಗಾಗಿ ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಯಾವುದೇ ರಾಜಕೀಯ ಪಕ್ಷದ ಪ್ರಚಾರದ ಆರ್ಭಟ ಇಲ್ಲಿ ಇರುವುದಿಲ್ಲ. ಹೀಗಾಗಿ ಇದು ಎರಡನೇದಾಗಿ ಬರುವಂಥ ಪ್ರಮುಖ ಲಕ್ಷಣ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಹಾಗೆಯೇ ಮೂರನೇದಾಗಿ ಪೀಸ್ಫುಲ್ ವೋಟಿಂಗ್. ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಬರುವಂಥ ಮೂರನೇ ಒಂದು ಪ್ರಮುಖ ಲಕ್ಷಣ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ಶಾಂತಿಯುತ ಮತದಾನ. ಶಾಂತಿಯುತ ಮತದಾನ. ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ನೇರವಾಗಿ ಇಲ್ಲಿ ಪ್ರಜೆಗಳು ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ, ಮತದಾರರು ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಮತದಾರರಿಂದ ಆಯ್ಕೆಗೊಂಡ ಪ್ರಜ್ಞಾವಂತ ಪ್ರತಿನಿಧಿಗಳ ಮುಖಾಂತರ ಇಲ್ಲಿ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಂಥ ವ್ಯವಸ್ಥೆಯನ್ನು ಕಾಣ್ತೀವಿ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳು, ಇಲ್ಲಿ ಯಾವುದೇ ರೀತಿಯ ಅಕ್ರಮಗಳು, ಇಲ್ಲಿ ಯಾವುದೇ ರೀತಿಯ ಮತ ಪೆಟ್ಟಿಗೆಗಳನ್ನ ನಾಶಪಡಿಸುವುದಾಗಲಿ, ಮತಪತ್ರಗಳನ್ನ ಕಸಿದುಕೊಳ್ಳುವುದಾಗಲಿ, ಅಂಥ ಯಾವುದೇ ರೀತಿಯ ಗೊಂದಲಗಳು, ಗಲಭೆಗಳು, ದೋಂಬಿಗಳು ಇಲ್ಲಿ ನಡೆಯುವುದಿಲ್ಲ. ಯಾಕಪ್ಪ ಅಂತಂದ್ರೆ ಒಬ್ಬ ರಾಷ್ಟ್ರದ ನಾಯಕನನ್ನು, ಒಬ್ಬ ರಾಷ್ಟ್ರದ ಪ್ರಮುಖ ಮುತ್ಸದ್ಯ ನಾಯಕತ್ವವನ್ನು ಆಯ್ಕೆ ಮಾಡುವಲ್ಲಿ ಪ್ರಮುಖದ ಪಾತ್ರವನ್ನು ಯಾರು ವಹಿಸ್ತಾರಪ್ಪ ಅಂತಂದ್ರೆ ಪ್ರಜ್ಞಾವಂತ ಪ್ರತಿನಿಧಿಗಳು ವಹಿಸ್ತಾರೆ. ಹೀಗಾಗಿ ಬಹುತೇಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಲ್ಲಿ
ಇಲ್ಲಿ ಸಂಪೂರ್ಣವಾಗಿ ಏನಪ್ಪ ಅಂದರೆ ಮತದಾನ ಏನಪ್ಪ ಅಂದರೆ ಶಾಂತ ರೀತಿಯಾಗಿ ನಡೆಯುತ್ತದೆ. ಪ್ರಜ್ಞಾವಂತ ಪ್ರತಿನಿಧಿಗಳು ಇರುವುದರಿಂದ, ಒಬ್ಬ ಪ್ರಜ್ಞಾವಂತ ನಾಯಕನನ್ನು ಆಯ್ಕೆ ಮಾಡುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುವುದರಿಂದ ಇಲ್ಲಿ ಯಾವುದೇ ರೀತಿಯ ಗೊಂದಲಗಳು, ಗಲಭೆಗಳು, ಸಂಘರ್ಷಗಳು, ಯಾವುದೇ ರೀತಿಯ ಧೋಂಬಿಗಳು ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಇರುವುದಿಲ್ಲ. ಇಲ್ಲಿ ಅಗದಿ ಶಾಂತ ರೀತಿಯಾಗಿ ಇಲ್ಲಿ ಪರೋಕ್ಷ ಚುನಾವಣೆಯಲ್ಲಿ ಮತದಾನ ಆಗ್ತದೆ. ಒಬ್ಬ ಯೋಗ್ಯ ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ ಪ್ರಜ್ಞಾವಂತ ಪ್ರತಿನಿಧಿಗಳು. ಹೀಗಾಗಿ ಪರೋಕ್ಷ ಚುನಾವಣೆ ವ್ಯವಸ್ಥೆಯು ಅತ್ಯಂತ ಸರಳವಾಗಿ ಮತ್ತು ಅತ್ಯಂತ ಶಾಂತ ರೀತಿಯಾಗಿ ನಡೆಯುವಂಥ ಚುನಾವಣೆ ಆಗಿದೆ ಅಂತ ನಾವು ಹೇಳಬೇಕಾಗ್ತದೆ ವಿದ್ಯಾರ್ಥಿಗಳೇ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ 3ನೇ ಲಕ್ಷಣ ಅಂತ ನಾವು ಭಾವಿಸಬೇಕಾಗ್ತದೆ. ಇನ್ನು 4ನೇದಾಗಿ ಲಿಟ್ಲ್ ಸ್ಕೋಪ್ ಫಾರ್ ಎಮೋಷನ್ಸ್, ಅಂದರೆ 4ನೇದಾಗಿ ಬರುವಂಥ ಪ್ರಮುಖ ಲಕ್ಷಣ ಭಾವೋದ್ರೇಕಕ್ಕೆ ಆಸ್ಪದವಿಲ್ಲ. ಪರೋಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರ ಸಂಖ್ಯೆ ತೀರಾ ಕಡಿಮೆ ಇರುತ್ತದೆ. ಹೀಗಾಗಿ ಯಾವುದೇ ರಾಜಕೀಯ ಪಕ್ಷಗಳು ಮತದಾರರನ್ನು ಅಥವಾ ಪ್ರಜೆಗಳನ್ನು ಭಾವೋದ್ರೇಕಕ್ಕೆ, ಉದ್ವೇಗಕ್ಕೆ, ಭಾವೋದ್ರೇಕವನ್ನು ಕೆರಳಿಸುವಂಥ ಸನ್ನಿವೇಶಗಳನ್ನು ಮಾಡುವಂತಿಲ್ಲ. ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಪ್ರಜ್ಞಾವಂತ ಪ್ರತಿನಿಧಿಗಳು ಇರುವುದರಿಂದ ಅವರಿಗೆ ಮೊದಲ ಗೊತ್ತಿರ್ತೈತಿ ಯಾವ ನಾಯಕ ಉತ್ತಮದ, ಯಾವ ನಾಯಕ ಉತ್ತಮ ಇಲ್ಲ ಅನ್ನೋದು. ಅವ್ರು ಮೊದಲೇ ತಿಳ್ಕೊಂಡಿರ್ತಾರೆ. ಉತ್ತಮ ನಾಯಕನ ಆಯ್ಕೆ ಮಾಡಬೇಕನ್ನೋದು ಮೊದಲೇ ಅವರು ಅರಿತುಕೊಂಡಿರ್ತಾರೆ. ಹೀಗಾಗಿ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಲ್ಲಿ ಪ್ರಜ್ಞಾವಂತ ಪ್ರತಿನಿಧಿಗಳ ಪಾತ್ರ ಅತ್ಯಂತ ವಿಸ್ಮರಣೆ ಆಗ್ಯದ. ಇಲ್ಲಿ ಆ ಪಕ್ಷ ಬರ್ತೈತಿ, ಈ ಪಕ್ಷ ಬರ್ತೈತಿ, ಆ ವ್ಯಕ್ತಿ ಬರ್ತಾ, ಈ ವ್ಯಕ್ತಿ ಬರ್ತಾ ಈ ಮನುಷ್ಯಗೆ ಯಾರೂ ಕೂಡ ತಲೆ ಕೆಡಿಸುವಂಥ ಅವಕಾಶ ಇಲ್ಲಿ ಇರುವುದಿಲ್ಲ. ಯಾರೂ ಕೂಡ ದಿಗ್ಭ್ರಾಂತಿಗೆ ಒಳಗಾಗುವಂತಿಲ್ಲ. ಯಾರೂ ಕೂಡ ಭಾವೋದ್ರೇಕದ ಸಂಗತಿಗೆ ಒಳಗಾಗುವಂತಿಲ್ಲ. ಯಾಕಪ್ಪ? ಮೊದಲ ಗೊತ್ತಿರ್ತದೆ. ಪ್ರಜ್ಞಾವಂತ ಪ್ರತಿನಿಧಿ ಒಬ್ಬ ಉತ್ತಮ ನಾಯಕನನ್ನೇ, ಒಬ್ಬ ಉತ್ತಮ ರಾಷ್ಟ್ರದ ಮುಖ್ಯಸ್ಥರನ್ನೇ ಆಯ್ಕೆ ಮಾಡುತ್ತಾರೆ ವಿನಃ ಇಲ್ಲಿ ಯಾವುದೇ ರೀತಿಯ ಅಂತಹ ಭಾವೋದ್ರೇಕಕ್ಕೆ, ಉದ್ವೇಗ ಸಂಗತಿಗಳನ್ನು, ಭಾವೋದ್ರೇಕ ಕೆರಳಿಸುವಂಥ ಮನೋಭಾವನೆಗಳನ್ನು ಬೆತ್ತರಿಸುವಂಥ ಇಲ್ಲಿ ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ. ಹೀಗಾಗಿ ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಪ್ರಜ್ಞಾವಂತ ಪ್ರತಿನಿಧಿಗಳ ಮುಖಾಂತರ ರಾಷ್ಟ್ರದ ಮುಖ್ಯಸ್ಥರು ಆಯ್ಕೆ ಆಗ್ತಾರೆ. ಇಲ್ಲಿ ಯಾವುದೇ ರೀತಿಯ ಅಂತಹ ಭಾವೋದ್ರೇಕಗೊಳಿಸುವಂಥ ಸಂಗತಿಗಳಿಗೆ ಇಲ್ಲಿ ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಭಾವೋದ್ರೇಕಕ್ಕೆ ಆಸ್ಪದವಿಲ್ಲ. ಇದು ಕೂಡ ಇನ್ನೊಂದು ಪ್ರಮುಖ 4ನೇದಾಗಿ ಪ್ರಮುಖ ಲಕ್ಷಣ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಹಾಗೆಯೇ 5ನೇದಾಗಿ ಕೊನೆಯದಾಗಿ ಬರುವಂಥ ಇನ್ನೊಂದು ಪ್ರಮುಖ ಲಕ್ಷಣ ವಿದ್ಯಾರ್ಥಿಗಳೇ, ಸೂಟೇಬಲ್ ಟು ಡೆವಲಪಿಂಗ್ ನೇಷನ್ಸ್, ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ. 5ನೇದಾಗಿ ಬರುವಂಥ ಪ್ರಮುಖ ಲಕ್ಷಣ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ. ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ನಾವು ಪ್ರಮುಖ ವಿದ್ಯಾರ್ಥಿಗಳೇ ಅನಕ್ಷರಸ್ಥರು, ಅಜ್ಞಾನವಂತರು, ಬಡವರೇ ಹೆಚ್ಚಾಗಿರುವ ರಾಷ್ಟ್ರಗಳಲ್ಲಿ ತಮ್ಮ ಜನಪ್ರತಿನಿಧಿಗಳನ್ನ ಸಾಮಾನ್ಯ ಜನರು ಆಯ್ಕೆ ಮಾಡುವಲ್ಲಿ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ವಿಫಲರಾಗ್ತಾರೆ. ಜನಸಾಮಾನ್ಯರು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಸಾಧ್ಯ ಆಗುವುದಿಲ್ಲ, ವಿಫಲರಾಗ್ತಾರೆ. ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಲ್ಲಿ ಜನಸಾಮಾನ್ಯರು ಏನಪ್ಪ ಅಂತಂದ್ರೆ ವಿಫಲರಾಗ್ತಾರೆ. ಯಾಕಪ್ಪ ಅಂತಂದ್ರೆ ಅನಕ್ಷರಸ್ಥ ಜೊತೆಗೆ ಬಡತನ ಜೊತೆಗೆ ಅಜ್ಞಾನವನ್ನು ತುಂಬಿರುವಂಥ ರಾಷ್ಟ್ರಗಳಲ್ಲಿ ಜನಸಾಮಾನ್ಯರು ತಮ್ಮ ಯೋಗ್ಯವಾದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಲ್ಲಿ ಸಂಪೂರ್ಣವಾಗಿ ಏನಪ್ಪ ವಿಫಲರಾಗ್ತಾರೆ. ಇಂತಹ ಸಂದರ್ಭದಲ್ಲಿ ಒಬ್ಬ ರಾಷ್ಟ್ರದ ಪ್ರಮುಖ ನಾಯಕನನ್ನು, ಒಬ್ಬ ರಾಷ್ಟ್ರದ ಪ್ರಮುಖ ಮುಖ್ಯಸ್ಥನನ್ನು ಜನಸಾಮಾನ್ಯರ ಆಯ್ಕೆ ಮಾಡುವ ಬದಲು ಜನರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳ ಮುಖಾಂತರ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟೈತಿ. ಹೀಗಾಗಿ ಜನಸಾಮಾನ್ಯರ ಬದಲು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡಲಿಕ್ಕೆ ಪ್ರಜ್ಞಾವಂತ ಪ್ರತಿನಿಧಿಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟೈತಿ. ಹೀಗಾಗಿ ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಪರೋಕ್ಷ ಚುನಾವಣೆ ಇದು ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ಸೂಕ್ತ ಆಗ್ತದೆ ಅನ್ನೋದನ್ನು ನಾವು ಇಲ್ಲಿ ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಜನಸಾಮಾನ್ಯರು ತಮ್ಮ ಪ್ರತಿಗಳನ್ನು ಆಯ್ಕೆ ಮಾಡುವಲ್ಲಿ ಅವರು ಸಮರ್ಥರಾಗಿರುವುದಿಲ್ಲ, ತಮ್ಮ ಯೋಗ್ಯ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಲ್ಲಿ ಸಮರ್ಥರಾಗಿರುವುದಿಲ್ಲ, ಸಂಪೂರ್ಣವಾಗಿ ವಿಫಲರಾಗಿರ್ತಾರೆ. ಅಂಥ ಜನಸಾಮಾನ್ಯರು ಪರೋಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಮುಖ ನಾಯಕನ ಆಯ್ಕೆ ಕೊಡುವ ಬದಲು ಅವರಿಂದ ಆಯ್ಕೆಯಾದಂಥ ಪ್ರಜ್ಞಾವಂತ
ಪ್ರತಿನಿಧಿಗಳ ಮುಖಾಂತರ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟೈತಿ ಪರೋಕ್ಷ ಚುನಾವಣೆ. ಹೀಗಾಗಿ ಪರೋಕ್ಷ ಚುನಾವಣೆ ವ್ಯವಸ್ಥೆಯು ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ ಆಗೈತಿ ಅಂತ ನಾವು ಭಾವಿಸಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಹೀಗೆ ನಾವು ಪ್ರಮುಖವಾಗಿ 5 ರೀತಿಯ ಲಕ್ಷಣಗಳನ್ನು ತಿಳ್ಕೊಳ್ಬೋದು. ಇಷ್ಟು ನಾವು ಪರೋಕ್ಷ ಚುನಾವಣೆಯ ಅರ್ಥ ಮತ್ತು ಪರೋಕ್ಷ ಚುನಾವಣೆಯ ಲಕ್ಷಣಗಳ ಕುರಿತು ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವವಾಗಿದೆ. 5 ಅಂಕದ ದೃಷ್ಟಿಯಿಂದ ಇದು ನಿಮ್ಮ ಪರೀಕ್ಷೆಗೆ ಬರ್ತದೆ ವಿದ್ಯಾರ್ಥಿಗಳೇ. ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಇನ್ ಡೈರೆಕ್ಟ್ ಎಲೆಕ್ಷನ್, ಪರೋಕ್ಷ ಚುನಾವಣೆ ಅಥವಾ ಅಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಇನ್ನು ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಕೂಡ ಚರ್ಚೆ ಮಾಡಿದ್ದೇವೆ. ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ನಡುವಿನ ವ್ಯತ್ಯಾಸಗಳನ್ನು ಚರ್ಚಿಸಿರಿ ಅಂತ ಕೂಡ ಕೇಳಬಹುದು. ಎರಡೂ ಕೂಡಿ 10 ಅಂಕದ ಮೇಲೆ ಪ್ರಶ್ನೆ ಕೂಡ ಬರಬಹುದು. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡೈರೆಕ್ಟ್ ಎಲೆಕ್ಷನ್ ಆ್ಯಂಡ್ ಇನ್ ಡೈರೆಕ್ಟ್ ಎಲೆಕ್ಷನ್ ಎಕ್ಸ್ಪ್ಲೇನ್ಡ್. ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿರಿ ಅಥವಾ ಚರ್ಚಿಸಿರಿ ಅಂತ ಎರಡೂ ಕೂಡಿ ಕೇಳಿದರೆ 10 ಅಂಕದ ಮೇಲೆ ಕೂಡ ಪ್ರಶ್ನೆ ಇದು ಬರಬಹುದು. ಅಥವಾ ಸಪ್ರೇಟಾಗಿ ಕೇಳಿದರೆ 5 ಅಂಕದ ದೃಷ್ಟಿನೂ ಕೂಡ ಇದು ಬಹಳ ಮಹತ್ವವಾಗಿದೆ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ ವಿದ್ಯಾರ್ಥಿಗಳೇ. ಇನ್ ಡೈರೆಕ್ಟ್ ಎಲೆಕ್ಷನ್ ಆ್ಯಂಡ್ ಡೈರೆಕ್ಟ್ ಎಲೆಕ್ಷನ್ ಕೂಡಿದರೆ 10 ಮಾರ್ಕ್ಸ, ಸಪ್ರೇಟ್ ಕೇಳಿದರೆ 5 ಮಾರ್ಕ್ಸ. ಲಕ್ಷಣಗಳನ್ನು ವಿವರಿಸಿದ ಕೇಳ್ಬೋದು, ಪರೋಕ್ಷ ಕೇಳ್ಬೋದು ಅಥವಾ ಪ್ರತ್ಯಕ್ಷ ಕೇಳ್ಬೋದು. ಎರಡರಾಗ ಒಂದು ಕ್ವಶನ್ ಬರ್ಬೋದು. ಸರಿಯಾಗಿ ನೋಡ್ಕೊಳ್ರಿ. ಇಷ್ಟು ನಾವು ಪರೋಕ್ಷ ಚುನಾವಣೆಯ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ತಿಳ್ಕೊಬೋದು. ಹಾಗಾದರೆ ಇವತ್ತು ಚರ್ಚೆ ಮಾಡಿದ ವಿಷಯದ ಮೇಲೆ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತೀನಿ. ಸ್ವಲ್ಪ ನೀವು ಗಮನ ಇಟ್ಟು ಕೇಳ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ವಾಟ್ ಈಸ್ ಇನ್ ಡೈರೆಕ್ಟ್ ಎಲೆಕ್ಷನ್, ಪರೋಕ್ಷ ಅಥವಾ ಅಪ್ರತ್ಯಕ್ಷ ಚುನಾವಣೆ ಎಂದರೇನು ಕೇಳಬಹುದು. 2 ಅಂಕದ ಮೇಲೆ ಪ್ರಶ್ನೆ ಬರ್ಬೋದು. ಅದ್ರ ಏನೈತೆ, ದ ಲೀಡರ್ಸ್ ಆಫ್ ದ ಗೌರ್ಮೆಂಟ್ ಎಲೆಕ್ಟೆಡ್ ಬೈ ದಿ ರಿಪ್ರೆಸೆಂಟೇಟಿವ್ಸ್ ಈಸ್ ಕಾಲ್ಡ್ ಇನ್ ಡೈರೆಕ್ಟ್ ಎಲೆಕ್ಷನ್. ಪರೋಕ್ಷ ಚುನಾವಣೆ ಎಂದರೆ ವಿದ್ಯಾರ್ಥಿಗಳೇ, ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವನ್ನು ಪರೋಕ್ಷ ಚುನಾವಣೆ ಎನ್ನುವರು. ಸಿಂಪಲ್. ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಇನ್ ಡೈರೆಕ್ಟ್ ಎಲೆಕ್ಷನ್. ಪರೋಕ್ಷ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ. ನೀವು ಬೇಕಾದ ಬರ್ರಿ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆರ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆರ್ ರಾಜ್ಯಸಭಾ ಮೆಂಬರ್ಸ್ ಆರ್ ವಿಧಾನ ಪರಿಷತ್ ಮೆಂಬರ್ಸ್. ಭಾರತದ ರಾಷ್ಟ್ರಪತಿ ಬರೀಬಹುದು, ಭಾರತದ ಉಪರಾಷ್ಟ್ರಪತಿ ಬರೀಬಹುದು, ರಾಜ್ಯಸಭೆಯ ಸದಸ್ಯರು ಬರೀಬಹುದು, ವಿಧಾನ ಪರಿಷತ್ ಸದಸ್ಯರು. ಇವರು ಪರೋಕ್ಷ ಚುನಾವಣೆಗೆ ಒಳ್ಳೆಯ ಉದಾಹರಣೆಗಳು. ಏನು ಇನ್ನೊಂದು ಪ್ರಶ್ನೆ ಕೇಳ್ತಾರೆ 5 ಅಂಕದ ಮೇಲೆ, ಇವತ್ತು ಚರ್ಚೆ ಮಾಡಿದ ವಿಷಯದ ಮೇಲೆ. ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಇನ್ ಡೈರೆಕ್ಟ್ ಎಲೆಕ್ಷನ್, ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಹೀಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಇದು ಕೂಡ ಬಹಳ ಮಹತ್ವದ. ಇದನ್ನು ಕೂಡ ಸರಿಯಾಗಿ ನೋಡ್ಕೊಳ್ರಿ. ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಬೋದು ವಿದ್ಯಾರ್ಥಿಗಳೇ. ಇನ್ನು ಇದರ ಮುಂದಿನ ಪರಿಕಲ್ಪನೆಯನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.